ಹೆಲೋ, ನಾನು ನಿಮ್ಮ ಹರ್ಷಿತಾ ಚೇತನ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇನ್ನೇನು ಗೊತ್ತಲ್ಲ, ಬೆಳಗ್ಗೆ ಟೈಮು ಕಾಫಿ ಹರಡೋದು. ಚೇತು, ಮಾವ ಮತ್ತು ಲೋಚನ್ 3 ಜನ ಕಾಫಿ ಹರಡೋ ಕೆಲಸ ಮಾಡ್ತಾಯಿದ್ರು. ಆದರೆ ಲೋಚನ್ ಅವ್ರ ತಾತ ಹಾಡ್ತಿದ್ರಲ್ಲ, ಅಲ್ಲಿ ಹಾಡ್ತಾ ಇದ್ದ. ಬಟ್ ಆ ತಾತ ಬಂದು ಟೈಮ್ ಎಷ್ಟಾಗುತ್ತೆ ಕೊಡು, ನಾನು ಹಾಡ್ತೀನಿ ಅಂತ. ಆದರೆ ಅವ್ನು ಸುಮ್ಮನೆ ಇರ್ತಾನ, ಎಲ್ಲಾದರೂ ಅವನು ಹರಡಲೇಬೇಕು. ಹಂಗಾಗಿ ಇದನ್ನ ತೊಗೊಬಂದು ಇಲ್ಲಿ ಹರಡ್ತಾ ಇದ್ದ. ಬಟ್ ಅವ್ರು ಆ ತಾತನ ಜೊತೆ ಕಿತಾಪತಿ ಮಾಡ್ಕೊಂಡು ಕೆಲಸ ಮಾಡೋದು ಅಂದ್ರೆ ಅವನಿಗೆ ಖುಷಿ. ಬೆಳಗ್ಗೆ ಎದ್ರೆ ಸಾಕು ಹೊರಗಡೆನೇ ಇರ್ತಾನೆ, ಒಳಗಡೆ ಬರೋದೇ ಇಲ್ಲ. ಬಟ್ ಈಗ ತುಂಬ ಚಳಿ ಇದೆ ಬಾರೋ ಒಳಗಡೆ ಅಂದರೆ ಇಲ್ಲ, ಬರ್ತಾನೆ ಇಲ್ಲ. ಸರಿ, ಅವ್ನು ಕರೆದ್ರೂ ಅವ್ನು ಬರಲ್ಲ. ಇನ್ನೇನು ಬೆಳಗ್ಗೆ ಟೈಮ್ ಆಲ್ಮೋಸ್ಟ್ ಅವ್ರ ತಾತನ ಜೊತೆನೇ ಇರ್ತಾನೆ. ಹೊರಗಡೆನೆ ಕಾಫಿ ಬೀಜ ಜೊತೆ ಆಟ ಆಡಿಕೊಂಡು ಕಾಲಾಡೋದಂತೆ, ಎಳೆಯೋದು, ಇಲ್ಲ ಅವ್ರ ತಾತನ ಮೇಲೆ ಎಸೆಯೋದು, ಹಿಂಗೇನಾರು ಕಿತಾಪತಿ ಮಾಡ್ಕೊತಾನೆ ಇರ್ತಾನೆ. ನಾನು ಕರೆದ್ರೂ ಅವ್ನು ಬರಲ್ಲ ಅನ್ಕೋತಿತ್ತು. ಸರಿ ಅಂದ್ಕೊಂಡು ಸೀದಾ ನಾನು ಒಳಗಡೆ ಬಂದೆ. ಬಟ್ ಇವಾಗ ತುಂಬ ಚಳಿ ಅಂದರೆ ಸಖತ್ ಚಳಿ ಇದೆ. ಸೊ ಬೆಂಕಿ ಹಾಕ್ಕೊಂಡಿದ್ವಿ. ಸೊ ಅಲ್ಲಿಂದ ಬಂದ ತಕ್ಷಣ ಬೆಂಕಿ ಹತ್ರ ನಿಂತ್ಕೊಂಡು ಸೌದೆ ಇಲ್ಲ, ಬಟ್ ಇರೋ ಸೌದೆಯಲ್ಲೇ ಬೆಂಕಿ ಹಾಕ್ಕೊಂಡು ನೀರು ಕಾಯಿಸ್ಕೊಂಡು, ಇಲ್ಲ ಸ್ವಲ್ಪ ಅಡುಗೆನೂ ಬೆಂಕಿ ಅಲ್ಲೇ ಸೌದೆ ಒಲೆ ಹತ್ರನೇ ಕುತ್ಕೊಂಡು ಅಡುಗೆನೂ ಮಾಡ್ಕೊಂಡು, ಯಾಕೆಂದರೆ ಚಳಿಲಿ ಎಲ್ಲೂ ಹೋಗೋಕೆ ಆಗ್ತಾ ಇರಲಿಲ್ಲ. ಆಮೇಲೆ ಲೋಚನ್ ಸ್ಕೂಲಿಗೆ ಕಳಿಸಿ, ಸ್ಕೂಲಿಂದ ಕರ್ಕೊಂಡು ಬಂದು ಮಧ್ಯಾಹ್ನ ಸ್ನಾನ ಮಾಡಿಸಿ ಅವನ್ನ ಮಲಗಿಸಿ ಎದ್ದಾದಮೇಲೆ ಕಾಫಿ ಕುಡ್ಡೆ ಮಾಡಬೇಕಿತ್ತು. 4 ಗಂಟೆ ಆಗಿತ್ತು. ಆದರೆ ನಮ್ಮ ಮಾವ ಮಧ್ಯಾಹ್ನನೇ ಒಂದು ಟಾರ್ಪಲ್ ಕಾಫಿ ಗುಡ್ಡೆ ಮಾಡಿ ಮೂಟೆ ಮಾಡಿ ಇಟ್ಟಿದ್ರು. ಅವ್ರು ಇವತ್ತು ಹೊರಗಡೆ ಎಲ್ಲ ಹೋಗಿದ್ದಾರೆ. ಆಮೇಲೆ ಇನ್ನೊಂದು ಟಾರ್ಪಲ್ ಇತ್ತು, ಅದನ್ನು ನಾನು, ನನ್ನ ಮಗ ಮತ್ತು ಪಕ್ಕದ ಮನೆ ಶ್ರೇಯ ಬಂದಿತ್ತು ಪಾಪ, 3 ಜನನ ಸೇರಿ ಗುಡ್ಡೆ ಮಾಡಿ ಅದನ್ನು ಮೂಟೆ ಮಾಡಿ ಇಟ್ವಿ. ಇನ್ನೊಂದು ಕಡೆ ಈ ಸೈಡಿಂದು ಗುಡ್ಡೆ ಮಾಡ್ತಾಯಿದ್ವಿ. ಇನ್ನೂ ಒಂದು ಟಾರ್ಪಲ್ ಇದೆ ಗುಡ್ಡೆ ಮಾಡೋಕ್ಕೆ. ಸಂಜೆ ಆದರೆ ಸಾಕು ಎಳೆದನ್ನ ಸುಸ್ತಾಗಿ ಹೋಗುತ್ತೆ. ಬಟ್ ನಮ್ಮ ಮಾವ ಇದ್ದರೆ ಅವರೇ ಮಾಡ್ಕೊತಾರೆ, ನನ್ನ ಕೈಲಿ ಮಾಡಿಸಲ್ಲ. ಅವರಿವತ್ತು ಹೊರಗಡೆ ಹೋದ್ರಲ್ಲ, ಹಾಗಾಗಿ ನಾನೇ ಮಾಡಬೇಕಾಯ್ತು. ಚೇತು ಬರೋ ಸ್ವಲ್ಪ ಲೇಟು. ಅವರು 5:30 5:40 ಆಗುತ್ತೆ ಅವ್ರ ಕಾಲೇಜಿಂದ ಬರೋದು. ಅಷ್ಟರಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿರ್ತೀನಿ. ತೀರಾ ಸುಸ್ತಾದರೆ ನಾನು ಮಾಡೋಕ್ಕೆ ಹೋಗಲ್ಲ, ಚೇತುನೇ ಬಂದು ಮಾಡಿಬಿಡ್ತಾರೆ. ಮಾಡಬೇಡ ಅಂತ ಹೇಳ್ತಾರೆ ಅವರು ಪಾಪ ಫೋನ್ ಮಾಡಿ. ಬಟ್ ಅವ್ರಿಗೂ ಲೇಟ್ ಆದಾಗ ಸುಸ್ತಾ ಇರುತ್ತಲ್ಲ ಅಂತ. ಆ ಗ್ಯಾಪಲ್ಲಿ ನನ್ನ ಮಕ್ಳ ಕತೆ ಕೇಳಿ. ಇಲ್ಲಿ ಪಟಾಕಿ ಮಂಗಂಗೆ ಓಡ್ಸೋಕ್ಕೆ ಅಂತ ನಾವು ದೀಪಾವಳಿ ಹಬ್ಬದಲ್ಲಿ ತಂದು ಪಟಾಕಿ ಉಳಿಸ್ಕೊಂಡಿದ್ರೆ, ಇವರು ಆ ಪಟಾಕಿನ 3 ಜನನೂ ತಗೊಂಡು ಉಡಿಸ್ತಾ ಕೂತಿದ್ದಾರೆ, ಒಬ್ಬೊಬ್ಬರು ಒಂದೊಂದೊಂದಾಗಿ. ಅಲ್ಲಿ ಹೋಗಿ ಉಡ್ಸೋದು, ಇಲ್ಲಿ ಸೌಂಡ್ ಬರುತ್ತೆ ಅಂತ ಇಲ್ಲಿ ಬಂದು ಕಿವಿ ಹಿಡ್ಕೊಂಡು ನಿಲ್ಲೋದು. ಬಟ್ ನನ್ನ ಮಗ ಫಸ್ಟಿಂದನೂ ಅಷ್ಟೇ, ಅವನಿಗೆ ಪಟಾಕಿ ಸೌಂಡ್ ಕೇಳಿದ್ರು ಅಷ್ಟು ಅಳ್ತಾ ಇದ್ದ. ಆಯಿತಾ, ಅವ್ನು ಮಿನಿಮಮ್ ಒಂದು 5 ಇಯರ್ಸ್ವರೆಗೂ ಸಖತ್ ಅಳ್ತಾ ಇದ್ದ. ಬಟ್ ಇವಾಗ ಬೆಂಕಿ ಕಡ್ಡಿ ತಗೊಂಡು ಪಟಾಕಿ ಹಚ್ತಾನೆ, ಅಷ್ಟು ಧೈರ್ಯ ಬಂದುಬಿಟ್ಟಿದೆ. ಅವ್ರು 3 ಜನನೂ ಇವತ್ತು ಅದೇ ಕಿತಾಪತಿ ಕೆಲಸ ಮಾಡಿಕೊಂಡು ಪಟಾಕಿ ಉಡ್ಸೋದು. ನಾನು ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ನಾನು ಹೇಳಿದ್ರು ವೇಸ್ಟ್ ಅಂತಲೇ ನಾನು ಲಾಸ್ಟಿಗೆ ಸುಮ್ಮನಾದೆ, ಬಿಡು ಏನೋ ಆಟ